ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ನೋಡು, ಹಬ್ಬದ ದಿವಸ ಎಲ್ಲರೂ ನಗ್ತಾ ಇರಬೇಕೆ ಹೊತ್ತು ಹೀಗೆ ಮಂಕಾಗಿರೋದನ್ನ ನೋಡೋಕ್ಕಾಗೋದಿಲ್ಲ. ಸರಿ, ಈಗ ಮುಂದೆ ಮಾಡಬೇಕಾದ ಕೆಲಸದ ಕಡೆ ಗಮನ ಕೊಡೋಣ. ನಡೀರಿ. ಲಡ್ಡು, ಬೇಜಾರು ಮಾಡ್ಕೋಬೇಡ, ಬಾಮ್ಮ. ನೋಡು ಮಾತ್ರಿ, ಅವಳು ಎಣ್ಣೆ ತರುವಾಗ ನೋಡದೆ ಬಂದಿದ್ದಾಳೆ, ಶೌರ್ಯಂಗೆ ಡಿಕ್ಕಿ ಹೊಡೆದಿದ್ದಾಳೆ. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ. ಸುಮ್ಮನೆ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅಂದ್ರೆ ನಂದೇ ತಪ್ಪು ಅಂತ ಹೇಳ್ತಿದೀಯ ಅಣ್ಣ? ನಿಮ್ಮ ಕಣ್ಣಿಗೆ ಯಾವಾಗಲೂ ಹಾಗೆ ಕಾಣು. ನಿಜ ಅತ್ತೆ, ಅವಳು ಪಾಪ ಸರಿಯಾಗಿ ನಡ್ಕೊಂಡು ಬರ್ತಾ ಇದ್ಲು, ನಾನೇ ಹೋಗಿ ಡಿಕ್ಕಿ ಹೊಡೆದೆ. ನಂದೇ ತಪ್ಪು. ಇವ್ರ ಪ್ರಕಾರ ಅದೇ ತಾನೇ ಸತ್ಯ. ಮನೆಯವರೆಲ್ಲರೂ ಮರಳು ಮಾಡಿದಾಳೆ. ಮನೆಯವರೆಲ್ಲರೂ ಅವಳ ಪರವಾಗಿ ಮಾತಾಡ್ತಾರೆ. ಇಲ್ಲಿ ಇರೋದನ್ನ ಇದ್ದ ಹಾಗೆ ಮಾತಾಡಿ ಕೆಟ್ಟವ್ರಾಗ್ತಿರೋದು ನಾವಿಬ್ರೇ ಶೌರ್ಯ. ಅಷ್ಟಕ್ಕೂ ಈ ಮನೇಲಿ ಯಾರು ಕೆಟ್ಟವರಿಲ್ಲ. ಲಡ್ಡು ಸ್ವಲ್ಪ ತಲೆಹರಟೆ ಅಂತ ಬಿಟ್ರೆ ಅವಳು ಕೆಟ್ಟವಳಲ್ಲ. ಅತ್ತೆ ಮಾತಾಡಿದ್ರು ಅಂತ ನಾನು ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ಆಗಿರೋ ತಪ್ಪಿಗೆ ನಾನೇ ಕ್ಷಮೆ ಕೇಳ್ತೀನಿ. ಹಬ್ಬದ ದಿನ ನನ್ನಿಂದ ಮನೆಯಲ್ಲಿ ಇಷ್ಟೆಲ್ಲ ಆಗೋದು ಬೇಡ. ಓಕೆ, ಕೂಲ್ ಡೌನ್. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ನಾನು ಸ್ವಲ್ಪ ಅತಿಯಾಗೆ ಮಾತಾಡಿದೆ. ನನಗೂ ಅಷ್ಟೇ ಸಿಂಧು, ನೀನಿಲ್ದೆ ನನ್ನ ಪ್ರಾಣನೇ ಹೊರಟೋಯ್ತು ಅಂತ ಅನಿಸ್ತಿತ್ತು. ಆದರೆ ನಮ್ಮಿಬ್ಬರನ್ನು ದೂರ ಮಾಡಿದ್ದು ನಿಮ್ಮ ಮನೆಯವರೇ ತಾನೆ. ನನ್ನ ಮೇಲೆ ಇಲ್ದಿರೋ ಆಪದನೆ ಮಾಡಿ ನನ್ನ ಜೈಲಿಗೆ ಕಳಿಸಿದ್ರು. ನನಗೆ ಕೆಟ್ಟ ಹೆಸರು ಬರೋವಾಗ ಮಾಡಿದ್ರು. ನಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ನನ್ನ ಮನಸ್ಸಲ್ಲಿರೋ ಪ್ರೀತಿ ಮಾತ್ರ ಕಮ್ಮಿ ಮಾಡೋಕ್ಕಾಗಲಿಲ್ಲ ಸಿಂಧು. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಸಿಂಧು. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಸಿಂಧು. ಅದಕ್ಕೋಸ್ಕರನೇ ನಾನು ನಿನ್ನ ನೋಡೋಕ್ಕೆ ಓಡೋಡು ಬಂದಿರೋದು. ಸಿಂಧು ಪುಟ, ನಾನು ಹಾಕಿರೋ ಗಾಳಕ್ಕೆ ಎಷ್ಟು ಬೇಗ ಸಿಕ್ಕಾಕೊಂಡೆ. ಈ ಮನೇನ ಹೊಡೆಯೋಕೆ ನನಗೆ ದಾಳನೇ ನೀನು. ಇದಿನ್ನೂ ಶುರು ಅಷ್ಟೇ. ಹೋಗ್ತಾ ಹೋಗ್ತಾ ನಿನ್ನ ಜೀವನ ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಳ್ಳುತ್ತೆ. ನೀನಲ್ಲಿ ನರಳ್ತಾ ಒದ್ದಾಡೋದನ್ನ ನೋಡಿ ನಿನ್ನ ಮನೆಯವರೆಲ್ಲರೂ ಕಷ್ಟಪಡ್ತಾರೆ. ಈ ಪ್ರೀತಿ ಅನ್ನೋದು ಎಷ್ಟೋ ಹೆಣ್ಣು ಮಕ್ಕಳ ಪಾಲಿಗೆ ಒಂದು ಸುಂದರವಾಗಿರೋ ಸೆರೆಮನೆ. ಆದ್ರೆ ಅದನ್ನ ಹೆಣ್ಣು ಮಕ್ಕಳು ಸ್ವರ್ಗ ಅನ್ಕೋತಾರೆ. ಹುಡುಗರು ಆಡೋ ಮಾತುಗಳಿಗೆ ಮರಳಾಗಿ ಸ್ವರ್ಗಕ್ಕೆ ಹೋಗ್ತಿದೀವಿ ಅನ್ಕೊಂಡು ಸೆರೆಮನೆಗೆ ಹೋಗ್ತಾರೆ. ಸ್ವಲ್ಪ ದಿನ ಕಳೀತಾ ಇದ್ದ ಹಾಗೆ ಹುಡುಗರಾಡೋ ಮಾತುಗಳು ಬದಲಾಗುತ್ತೆ, ಅವ್ರು ನೋಡೋ ದೃಷ್ಟಿನೂ ಬದಲಾಗುತ್ತೆ. ಆಗ ಗೊತ್ತಾಗುತ್ತೆ ಅದು ಸ್ವರ್ಗ ಅಲ್ಲ, ನರಕ ಅಂತ. ನೀನೀಗ ಧೀರಜ್ನ ನಂಬಲೇಬೇಕು. ಪ್ರೀತಿಯನ್ನು ಮುಖವಾಡ ಹಾಕೊಂಡಿರೋ ಅವನು ನಿನ್ನ ಪಾಲಿಗೆ ಮನ್ಮಥನ ಹಾಕಿ ಕಾಣಿಸ್ತಾನೆ. ಅವನ್ನ ನಂಬಿ ಅವನ ಹಿಂದೆ ಹೋಗಿ ಮನೆಯವರೆಲ್ಲ ಶತ್ರುಗಳ ತರ ನಿನ್ನ ಕಣ್ಣಿಗೆ ಕಾಣಬೇಕು. ಆ ಮುದುಕಿ, ನಿಮ್ಮಪ್ಪ, ಅಣ್ಣ ಇವರೆಲ್ಲರೂ ನೀನು ಅನುಭವಿಸೋ ನರಕ ಯಾತನ ನೋಡಿ ನರಳಬೇಕು, ಕಣ್ಣೀರು ಹಾಕಬೇಕು. ಆ ಕಣ್ಣೀರಲ್ಲಿ ನನಗೆ ಅಭಿಷೇಕ ಆಗಬೇಕು. ಏನಾಯ್ತು ಸಿಂಧು? ಯಾಕಿಷ್ಟು ಸೀರಿಯಸ್ ಆಗ್ಬಿಟ್ಟೆ? ಇವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಮನೆಯವರು ನಿನ್ಗೆ ಅವಮಾನ ಮಾಡಿದ್ರು, ಅವ್ರು ಮಾಡಿದ ತಪ್ಪು ಅಂತ ಬೇರೆ ಹೇಳ್ತಿದ್ಯಾ? ಬರೀ ತಪ್ಪಲ್ಲ, ಅವ್ರು ನನ್ನ ಬಗ್ಗೆ ಹೇಳ್ತಾರೋದೆಲ್ಲ ಸುಳ್ಳು. ಬೇಕು ಅಂತಾನೆ ಎಂಗೇಜ್ಮೆಂಟ್ ನಿಲ್ಸಿದ್ದು. ನಾವಿಬ್ರು ಮದ್ವೆ ಆಗ್ಬಾರ್ದಂತ ಹೀಗೆಲ್ಲ ಮಾಡಿದ್ದಾರೆ. ಆಯ್ತು, ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂತಾನೆ ಒಪ್ಕೊಳ್ಳೋಣ. ಈ ವಿಡಿಯೋದಲ್ಲಿರೋದೆಲ್ಲ ಸುಳ್ಳ? ಸಾರಿ ಲಡ್ಡು.
ಮಾಮ್ ತುಂಬಾನೇ ರೂಡಾಗಿ ಮಾತಾಡ್ಬಿಟ್ರು. ನಿಂಗೆ ತುಂಬಾನೇ ಹರ್ಟ್ ಮಾಡಿಬಿಟ್ರು. ಸಾರಿ ಲಡ್ಡು. ಅವ್ರು ದೊಡ್ಡವರು, 4 ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ಅದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಹಬ್ಬದ ದಿನ ಮನೆ ವಾತಾವರಣ ಹಾಳು ಮಾಡೋಕ್ಕಾಗುತ್ತಾ? ಮನೇಲಿ ಎಲ್ಲರೂ ನಗ್ನಗ್ತಾ ಇರ್ಬೇಕಾದ್ರೆ ನನ್ನ ಪುಟ್ಟ ವಿಷಯ ಅದನ್ನಲ್ಲೇ ಬಿಟ್ಬಿಟ್ರಾಯ್ತು. ಎಂತ ಒಳ್ಳೆ ಮನ್ಸು ನಿಂದು. ನಿನ್ಗಷ್ಟೇ ಮೆಚುರಿಟಿನೂ ಇದೆ. ಹಬ್ಬದ ದಿನ ಮನೆ ವಾತಾವರಣ ಹಾಳಾಗಬಾರ್ದು ಅಂತ ಇಷ್ಟೆಲ್ಲ ಯೋಚನೆ ಮಾಡಿದ್ಯಾ. ಆದ್ರೆ ಮಾಮ್ಗೆ ಈ ಯಾವ ಯೋಚನೆನೂ ಬರಲೇ ಇಲ್ಲ. ಎಷ್ಟೋ ವರ್ಷಗಳಾದ್ಮೇಲೆ ಈ ಮನೆಗೆ ಬಂದಿದ್ದಾರೆ, ಆದ್ರೂ ಕೂಡ ಏನೇನೋ ಮಾತಾಡಿ ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ರು. ಛೆ, ಅವ್ರ ಬಗ್ಗೆ ಯಾಕೆ ಹಂಗ ಅನ್ಕೋತೀರಾ? ಆ ಟೈಮಲ್ಲಿ ಆ ರೀತಿ ಎಲ್ಲ ಆಗಿದ್ದಕ್ಕೆ ಅವ್ರಿಗೂ ಕೋಪ ಬಂದಿರುತ್ತಷ್ಟೇ. ಒಟ್ನಲ್ಲಿ ಹಬ್ಬದ ದಿನ ನೀವೆಲ್ರೂ ಮನೆಗೆ ಬಂದ್ರಲ್ಲ, ಅಷ್ಟೇ ಸಂತೋಷ. ಅಜ್ಜಿ ತಾತನ್ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಆಹಾ, ಒಟ್ನಲ್ಲಿ ಏನೇನೋ ಮಾತಾಡಿ ಟಾಪಿಕ್ ಚೇಂಜ್ ಮಾಡ್ಬಿಡ್ತೀಯ. ಸರಿ ಬಿಡು. ಏನ್ ಮಾಡ್ತಿದ್ಯಾ? ಕೀರು ಅಂದ್ರೆ ಪಾಯಸ. ವಾವ್, ಸೂಪರ್. ನೀನು ಕೀರ್ ಮಾಡು, ನಾನು ಕೇಸರಿ ಬಾತ್ ಮಾಡ್ತೀನಿ. ಇಬ್ರು ಸೇರಿ ಮಾಡಿರೋ ಸ್ವೀಟ್ನ ಮನೆಯವ್ರೆಲ್ರಿಗೂ ಕೊಡೋಣ. ಇದಪ್ಪ ಮಾತು ಅಂದ್ರೆ. ಇವಾಗ ಖುಷಿ ಆಯ್ತು ನೋಡಿ. ಸಿಹಿ ಮಾಡೋ ಹೊತ್ತಲ್ಲಿ ಹೀಗೆ ಸಿಹಿಯಾಗಿ ಮಾತಾಡ್ಬೇಕು. ಸಿಹಿ ಅಂದ್ರೆ ಈ ಲಡ್ಡುಗೆ ಪಂಚ ಪ್ರಾಣ. ಕೇಸರಿ ಬಾತ್ ನಾನೇ ಮಾಡ್ತೀನಿ, ನೀನು ಹೇಳ್ಕೊಡ್ಬಾರ್ದು. ನನ್ನ ಫೋನಲ್ಲಿ ವಿಡಿಯೋ ಇದೆ, ಅದನ್ನೇ ನೋಡ್ಕೊಂಡು ಮಾಡ್ತೀನಿ. ಆದ್ರೆ ನನ್ನ ಫೋನು ಅದು ರೂಮಲ್ಲೇ ಇದೆ, ನಾನು ಹೋಗ್ತಾ ಇರ್ತೀನಿ.